ಎಸ್ ಬರೀ ಆರ್ ನಗರದ ಚಿತ್ರಣ ಅಷ್ಟೇ ಅಲ್ಲ, ಹಲವು ಏರಿಯಾಗಳದ್ದು ಇಂತಹದ್ದೇ ಪರಿಸ್ಥಿತಿ. ಬೇಸಿಗೆ ಆರಂಭ ಆಗುವ ಹೊತ್ತಲ್ಲೇ ಬೆಂಗಳೂರಿನ ಜನರಿಗೆ ಈ ರೀತಿ ನೀರಿಗಾಗಿ ಪರಿತಪಿಸುವಂತಹ ಪರಿಸ್ಥಿತಿ. ಬತ್ತಿ ಹೋದ ಬೋರ್ವೆಲ್ಗಳು, ಸರಿಯಾಗಬಾರದ ಕಾವೇರಿ ನೀರು, ಅನಿವಾರ್ಯವಾಗಿ ಟ್ಯಾಂಕರ್ ನೀರಿಗೆ ಮೊರೆ ಹೋಗಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಆದರೆ ಇದನ್ನೇ ಬಂಡವಾಳ ಮಾಡ್ಕೊಳ್ತಾ ಇದ್ದಾರೆ ಟ್ಯಾಂಕರ್ ಮಾಲೀಕರು. ಟ್ಯಾಂಕರ್ ಮಾಫಿಯಾ ಶುರುವಾಗಿದೆ. ಏಕಾಏಕಿ 3-4 ಪಟ್ಟು ದರ ಏರಿಸಿದ್ದಾರೆ. ಟ್ಯಾಂಕರ್ ಮಾಲೀಕರ ಕಳ್ಳಾಟಕ್ಕೆ ಬಿಬಿಎಂಪಿ ಆಗಲಿ ಬಿಡಬ್ಲ್ಯೂಎಸ್ಎಸ್ಬಿ ಆಗಲಿ ಯಾರು ಬ್ರೇಕ್ ಹಾಕ್ತಾ ಇಲ್ಲ. ಟ್ಯಾಂಕಿಯರ್ ಮಾಫಿಯಾದವರ ಕಳ್ಳಾಟವನ್ನ ಸುವರ್ಣ ನ್ಯೂಸ್ ತನ್ನ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದು ಅದನ್ನ ಬಯಲಿಗೆ ತರ್ತಾ ಇದೆ. ತಣಿಸಂದ್ರ ಬಳಿಯ ಅಮರ ಜ್ಯೋತಿ ಬಡಾವಣೆಗೆ ನೀರಿಗಾಗಿ ಪರದಾಟ. ಟ್ಯಾಂಕರ್ ಮಾಲೀಕರ ಬೇಕಾಬಿಟ್ಟಿ ಸುಲಿಗೆಯ ವಿರುದ್ಧ ಜನ ಆಕ್ರೋಶಗೊಂಡಿದ್ದಾರೆ. ಬಿಬಿಎಂಪಿ 5,000 ಲೀಟರ್ ಟ್ಯಾಂಕರ್ಗೆ 540 ರೂಪಾಯಿ ಫಿಕ್ಸ್ ಮಾಡಿತ್ತು. ಈ ಹಿಂದೆ 12,000 ಲೀಟರ್ಗೆ ನೀರಿನ ಟ್ಯಾಂಕರ್ಗೆ 1,000 ರೂಪಾಯಿ ನಿಗದಿ ಮಾಡಿತ್ತು. 20,000 ಲೀಟರ್ ನೀರಿನ ಟ್ಯಾಂಕರ್ಗೆ 1,500 ರೂಪಾಯಿ ನಿಗದಿಯಾಗಿತ್ತು. ಬೇಡಿಕೆ ಇರೋ ಕಡೆ 5,000 ಲೀಟರ್ ನೀರಿಗೆ 6,000 ರೂಪಾಯಿವರೆಗೆ ಈಗ ಸುಲಿಗೆಯಾಗ್ತಾ ಇದೆ. 2-3 ಪಟ್ಟು ನೀರಿನ ದರವನ್ನ ಹೆಚ್ಚಳ ಮಾಡಿದ್ದಾರೆ ಟ್ಯಾಂಕರ್ ಮಾಲೀಕರು. ಎಸ್, ನೀರಿಗಾಗಿ ಪರದಾಟ ಜಾಸ್ತಿ ಆಗ್ತಾ ಇದ್ದಂತೆ ಟ್ಯಾಂಕರ್ ಮಾಫಿಯಾ ಕೂಡ ಬಹಳ ಜೋರಾಗ್ತಾ ಇದೆ. ಖಾಸಗಿ ಟ್ಯಾಂಕರ್ ಈ ಹಿಂದೆ ಇದ್ದಂತಹ ಬೆಲೆ ಎಷ್ಟು, ಈಗಿನ ಬೆಲೆ ಎಷ್ಟು ಅನ್ನೋದನ್ನ ನೋಡೋಣ. ಖಾಸಗಿ ಟ್ಯಾಂಕರ್ ಹಿಂದಿನ ಬೆಲೆ 400ರಿಂದ 500 ರೂಪಾಯಿ ಇತ್ತು 4,000 ಲೀಟರ್ ನೀರಿಗೆ. ಆದರೆ ಸದ್ಯದ ಬೆಲೆ 800ರಿಂದ 1,000 ದಾಟಿದೆ. ಇದು ಈಗಿನ ಬೆಲೆ. ಇದು 400ರಿಂದ 500 ರೂಪಾಯಿ ಇದ್ದದ್ದು 800ರಿಂದ 1,000 ರೂಪಾಯಿ ಆಗಿದೆ. ಹೇಗೆ ಕೊಡೋದು ಅಷ್ಟು ದುಡ್ಡು ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೇ ಈಗ ಜನಕ್ಕೆ ನುಂಗಲಾರದ ಬಿಸಿ ತುಪ್ಪ ಅಂತಾರಲ್ಲ, ಹಾಗಾಗಿದೆ ಇದು. ಈ 5,000 ಲೀಟರ್ ಬೆಲೆಯ ಟ್ಯಾಂಕರ್ನ ದರವನ್ನಾಗಲೇ ಗಮನಿಸಿದ್ವಿ. ಇನ್ನು 6,000 ಲೀಟರ್ ದರದ ಬೆಲೆಯ ಲೀಟರ್ಗೆ ಎಷ್ಟು ಬರ್ತದೆ ಅಂತ ನೋಡ್ತಾ ಹೋದ್ರೆ ಹಿಂದಿನ ಬೆಲೆ 500ರಿಂದ 600 ರೂಪಾಯಿ ಇತ್ತು. ಆದರೆ ಈಗೇನಾಗಿದೆ 1,200ರಿಂದ 3,000 ರೂಪಾಯಿ. 6,000 ಲೀಟರ್ನ ಟ್ಯಾಂಕರ್ನ ನೀವೇನಾದ್ರೂ ಮನೆಗೆ ಹಾಕಿಸ್ಕೊಳ್ತೀರಾ ಅಂತಂದ್ರೆ ಈಗ 1,200ರಿಂದ 3,000 ರೂಪಾಯಿವರೆಗೆ ಕೊಡಬೇಕಾಗತ್ತೆ. ತಕ್ಷಣಕ್ಕೆ ಬೇಕು ಅಂದ್ರೆ 3,000, 4,000 ಹೀಗೆ ಬೆಲೆ ಏರಿಕೆ ಆಗ್ತಾ ಹೋಗುತ್ತೆ. 5,000 ಲೀಟರ್ ಹಿಂದಿನ ಬೆಲೆ 540 ರೂಪಾಯಿ ಇದ್ದದ್ದು ಏರಿಕೆಯಾಗ್ಬಿಟ್ಟಿದೆ. 500ರಿಂದ 600 ರೂಪಾಯಿ ಇದ್ದದ್ದು ಆಗದೆ ಈಗ ಆಗಿರೋದು 1,200ರಿಂದ 3,000 ರೂಪಾಯಿ ಏರಿಕೆಯಾಗಿರುವಂಥದ್ದು. ಬಿಡಬ್ಲ್ಯೂಎಸ್ಎಸ್ಬಿ ದರ ಏರಿಕೆಯಾಗಿದೆ. ಆ ದರ ಏರಿಕೆಗಿಂತ ಜಾಸ್ತಿ ಟ್ಯಾಂಕರ್ನ ಬೆಲೆ ಇನ್ನಷ್ಟು ಏರಿಕೆಯಾಗ್ತಾ ಇದೆ. ಅಂದ್ರೆ ಬಿಡಬ್ಲ್ಯೂಎಸ್ಎಸ್ಬಿ ಟ್ಯಾಂಕರ್ನ ಬೆಲೆ ಅಷ್ಟೇ ಇದೆ. ಆದ್ರೆ ಖಾಸಗಿ ಅವರು ಬೇಕಾಬಿಟ್ಟಿ ಇಲ್ಲಿ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಬೇಡಿಕೆ ಜಾಸ್ತಿ ಆಗಿದೆ. ಜನ ಸಿಕ್ಕಾಪಟ್ಟೆ ಕಾಲ್ ಮಾಡ್ತಾ ಇದ್ದಾರೆ, ನಮಗೂ ಒಂದು ಟ್ಯಾಂಕರ್ ನೀರು ಬೇಕು, ನಮ್ಗೊಂದು ಟ್ಯಾಂಕರ್ ನೀರು ಬೇಕು ಅಂತ. ಯಾವಾಗ ಬೇಡಿಕೆ ಜಾಸ್ತಿ ಆಯ್ತು, 500 ಇದ್ದದ್ದು ಈ ಹಿಂದೆ ಈಗ 1,000 ರೂಪಾಯಿ ಆಗಿದೆ. ಕೆಲವು ಕಡೆ ಜನರೇ ಕೇಳ್ತಾ ಇದ್ರು 5,000 ಲೀಟರ್ ಇರುವಂತಹ ಟ್ಯಾಂಕರ್ನ ನಾವು ತರಿಸಬೇಕು ಅಂತ ಅಂದ್ರೆ 5,000, 6,000 ಎಲ್ಲ ಕೇಳ್ತಾ ಇದ್ದಾರೆ. ಬೇಕಾಬಿಟ್ಟಿ ಜಾಸ್ತಿ ಮಾಡಿದ್ದಾರೆ ಅಂತ. ಹೌದು, ಈಗ ನೀರಿನ ಸಮಸ್ಯೆ ಇದೆ, ಬರಗಾಲ ಇದೆ, ಹನಿ ಹನಿ ನೀರಿಗೂ ಪರದಾಡೋ ಪರಿಸ್ಥಿತಿ ಇದೆ. ಒಂದು, ನೀರಿನ ಬಳಕೆಯಲ್ಲಿ ಮಿತವ್ಯಯ ನಾವು ಮಾಡಬೇಕು. ಅದರ ಜೊತೆಗೆ ಈ ರೀತಿ ಮಾಫಿಯಾಗಳಾಗತ್ತಲ್ಲ, ಅದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕಬೇಕು ಸಂಬಂಧಪಟ್ಟಂತಹ ಅಧಿಕಾರಿಗಳು. ಎಸ್, ನಾವು ನೋಡ್ತಾ ಇದ್ದೀವಿ ಟ್ಯಾಂಕರ್ ಬೆಲೆಗಳು ಎಷ್ಟು ಏರಿಕೆಯಾಗಿದೆ. ಬಿಡಬ್ಲ್ಯೂಎಸ್ಎಸ್ಬಿಯ ಬೆಲೆ ಹಾಗೇ ಇದೆ ಅಂತ ಅನ್ನೋದನ್ನ. ಹಾಗಿದ್ರೆ ಅಮರ್ ಜ್ಯೋತಿ ಲೇಔಟ್ನ ಚಿತ್ರಣ ಏನು, ಅಲ್ಲಿನ ಜನ ಏನು ಹೇಳ್ತಿದ್ದಾರೆ, ಭಾರಿ ಸಂಕಷ್ಟದಲ್ಲಿದ್ದಾರೆ ಅಲ್ಲಿನ ಮಂದಿ, ಅವರ ಅಭಿಪ್ರಾಯವನ್ನ, ಅವರ ನೋವನ್ನ ಸೆರೆ ಹಿಡಿದಿದ್ದಾರೆ. ಬನ್ನಿ ನೋಡೋಣ. ತಣಿಸರದ ಅಮರ್ ಜ್ಯೋತಿ ಲೇಔಟಲ್ಲಿ ಇದ್ದೀವಿ. ಈಗ ತಾನೇ ಈ ಟ್ಯಾಂಕರ್ನಲ್ಲಿ ನೀರನ್ನು ಹಾಕಿ ಹೋಗ್ತಿದ್ದಾರೆ. ಇದು ನಾವು ಟ್ಯಾಂಕರ್ ನೋಡ್ಬೋದು, ನೀವು ಸ್ವಲ್ಪ ಚಿಕ್ಕ ಪ್ರಮಾಣದಲ್ಲೇ ಇದೆ ಅಂತಕ್ಕಂಥದ್ದು. ಎಷ್ಟು ಲೀಟ್ರ್ ನೀರು ಇಡಿಸುತ್ತೆ ಟ್ಯಾಂಕರ್? 5,000 ಲೀಟ್ರ್. 5,000 ಲೀಟರ್. ಎಷ್ಟು ಟ್ಯಾಂಕರ್ಗೆ ತಗೊತಾ ಇದೆಯಪ್ಪ? 700. ಸೊ ಬಿಬಿಎಂಪಿ ರೇಟ್ ಇರೋದು 500 ಅಂತ ಗೊತ್ತಿದೆಯಾ? ಇಲ್ಲ. ಯಾಕೆ 700? ಮೊದಲೆಲ್ಲ 300 ರೂಪಾಯಿಗೆಲ್ಲ ಕೊಡ್ತಾ ಇದ್ರು ಅಂತಿದ್ದಾರೆ. ಈಗ ಯಾಕೆ 700? 350 ನಾವು ಹಾಕಿದ್ದೀವಿ. ಆದರೆ ಈಗ ನೀರು ಬರ್ತಾ ಇಲ್ಲ, ಕರೆಂಟ್ ಬಿಲ್ ಜಾಸ್ತಿ ಆಗಿದೆ ಅಂತ. ಎಷ್ಟು ದಿನ ಆಯಿತು 350ಇಂದ 700 ಆಗಿ? 2 ಮಂತ್ ಆಯಿತು. ಓಕೆ. ಸೊ 2 ತಿಂಗಳಲ್ಲಿ 350 ರೂಪಾಯಿಂದ 700 ರೂಪಾಯಿಗೆ ದಾಟಿದೆ. ಅಂದರೆ 1 to ಡಬಲ್ ಮಾಡಿದ್ದೀರಾ. ಓಕೆ. ಈಗ ನೀವು ನೀರು ಹಾಕೋಕೆ ಬರ್ತಿರಲ್ಲ, ಅವ್ರಿಗೆಲ್ಲರಿಗೂ ಎಷ್ಟೊಂದು ಪ್ರಾಬ್ಲಮ್ ಇರುತ್ತೆ, ನೋಡಿರ್ತೀರಲ್ಲ ನೀವು. ಇಲ್ಲೆಲ್ಲ ನೀವು ಬರೋದೆಲ್ಲ ಬಡವರ ಏರಿಯಾಗಳಿಗೆ ನೀರು ಹಾಕೋದಕ್ಕೆ. ಅವ್ರ ನೀರಿಗೆ ಎಷ್ಟು ಸಮಸ್ಯೆ ಆಗ್ತಾ ಇರುತ್ತೆ ಅವ್ರಿಗೆ ಅಂತ ಗೊತ್ತಿದೆಯಾ? ನಮ್ಮದು ತೊಂದರೆ ಇದೆಯಲ್ಲ ಮೇಡಮ್. ಡ್ರೈವಿಂಗ್ ಮಾಡ್ತಾರೆ ಟ್ಯಾಂಕರ್ನ. ಇವರು ಹೇಳ್ತಾ ಇದ್ದಾರೆ ನಮಗೂ ತೊಂದರೆ ಇದೆ. ಕೇವಲ 2 ತಿಂಗಳಲ್ಲೇ 350 ರೂಪಾಯಿ ಇದ್ದಂತಹ ನೀರು ಈಗ 700 ರೂಪಾಯಿ ಆಗಿದೆ. ಯಾಕಂತಂದರೆ ಬೋರ್ ಬರ್ತಾ ಇಲ್ಲ ಅಂತಕ್ಕಂಥದ್ದು, ಬೋರಲ್ಲಿ ನೀರಿಲ್ಲ ಮತ್ತು ಕರೆಂಟ್ ಬಿಲ್ ಜಾಸ್ತಿ ಅಂತ ಕಾರಣ ಕೊಡ್ತಾ ಇದ್ದಾರೆ. ಬನ್ನಿ ಕೇಳೋಣ ಎಷ್ಟು ಒಂದು ಟ್ಯಾಂಕರ್ಗೆ ಅಂತೇಳಿ. ಸರ್, ಎಷ್ಟು ಒಂದು ಟ್ಯಾಂಕರ್ಗೆ ನೀರು? 800.
ಸರ್ BBMP ಇಂದ 500 ರೂಪಾಯಿ ಇದೆ, ಫಿಕ್ಸ್ ಆಗಿದೆ. ನೀವು 800 ರೂಪಾಯಿ ಮಾಡ್ತಿದ್ದೀರಲ್ಲ, ಕಾರಣ ಏನು? ನಾನು ಬೇರೆ ಕಡೆಯಿಂದ ತರಿಸೋದು, ಬೇರೆ ಕಡೆಯಿಂದ ನೀರು ತೊಗೊಂಡು ಬರೋದು. BBMP ಇಂದ ಅಲ್ಲ, BBMP ಫಿಕ್ಸ್ ಮಾಡಿರೋದು. ಟ್ಯಾಂಕರಲ್ಲಿ ನೀರು ಹೊಡೆಯುವಂಥವ್ರಿಗೆ BBMP ಫಿಕ್ಸ್ ಮಾಡಿರೋ ರೇಟು 500 ರೂಪಾಯಿ. ಬಟ್ ನೀವು 800 ರೂಪಾಯಿ ತೊಗೊತಾ ಇದ್ದೀರಾ, ಯಾಕೆ? ಬೇರೆ ಕಡೆಯಿಂದ ನೀರು ತರಿಸ್ಕೊಬರೋದು, ಅಲ್ಲಿ 300 ರೂಪಾಯಿ ಕೊಡ್ಬೇಕು ನೀರಿಗೆ. ಹಾಂ, ಅದಕ್ಕೆ ನೀವು ಹಗಲು ಸುಲಿಗೆ ಮಾಡ್ತಾ ಇದ್ದೀರಾ ಅಂತ ಅನ್ಸಲ್ವಾ ಜನಗಳಿಂದ? ನಾಲ್ಕು ವರ್ಕೌಟ್ ಆಗಲ್ಲಲ್ಲ, ಅದಕ್ಕೆ. ಪ್ರತಿದಿನ ಎಷ್ಟು ನೀರು ಹೊಡಿತೀರಾ ನೀವು? 4 ಟ್ಯಾಂಕರ್? 4-5 ಟ್ಯಾಂಕ್. 4-5 ಟ್ಯಾಂಕರ್ ನೀರು ಹೊಡಿತೀರಾ. ಎಲ್ಲಿಂದ ತೊಗೊಂಡು ಬರ್ತೀರಾ ನೀರು? ಯಲಹಂಕದಿಂದ. ನೀವೇ ಸ್ವಂತ ಓಡಿಸೋದ ಅಥವಾ ಬಾಡಿಗೆ? ಬಾಡಿಗೆ. ಓಕೆ, ನಿಮ್ಮ ಹೆಸರು? ವೆಂಕಟೇಶ್. ಓಕೆ. ಸೊ ನಾವು ಕೂಡ ನೀರಿಗೆ 300 ರೂಪಾಯಿ ದುಡ್ಡು ಕೊಟ್ಟು ತೊಗೊಂಡು ಬರಬೇಕು, ಅದಕ್ಕೆ ನಾವು 800 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಜನನ್ನ ಮಾತಾಡ್ಸೋಣ ಬನ್ನಿ. ನೀರು ಹಾಕ್ಸ್ಕೊಂಡ್ರು ಈಗ ತಾನೇ. ಮೇಡಮ್, ಎಷ್ಟು ಕೊಡ್ತಿದ್ದೀರಾ ಟ್ಯಾಂಕರ್ಗೆ? ಮೊದಲು ಎಷ್ಟು ಕೊಡ್ತಿದ್ರಿ, ಇವಾಗ ಎಷ್ಟು ಕೊಡ್ತಿದ್ದೀರಾ? ಮೊದಲು 600 ಅಂತ ಹೇಳ್ತಾ ಇದ್ರು, ಈಗ 800 ಕೊಡಬೇಕು ಅಂತ ಈಗ ತಾನೇ ಹೇಳಿದ್ರು. ಪ್ರತಿ ಸಲ ನೀವು ನೀರು ಹೊಡ್ಸ್ಕೊಳ್ಳೇಬೇಕಾ? ಯಾಕೆ ಇಲ್ಲಿ ನೀರು ಬರಲ್ವಾ ಏನು ಅಂತ? ನೀರು ಬರ್ತಾ ಇಲ್ಲ ಮೇಡಮ್, 3 ತಿಂಗಳಾಯ್ತು ನೀರು ಬಿಟ್ಟೇನೆ. ಮುಂದೆ ಬರ್ತಾ ಇತ್ತು ಕರೆಕ್ಟಾಗಿ, ವಾರಕ್ಕೆ 2 ಟೈಮ್ ಬಿಡೋರು. ಇವಾಗ ಒಂದು 3 ತಿಂಗಳಿಂದ ಬಿಡ್ತಾ ಇಲ್ಲ. ತಿಂಗಳಿಗೆ ಎಷ್ಟು ನೀರಿಗೆ ಖರ್ಚು ಮಾಡ್ತೀರಾ ನೀವು? ಒಂದು ದಿವಸ ಬಿಟ್ಟು ಒಂದು ದಿವಸ ಹಾಕ್ಸ್ಬೇಕು. ನಮ್ಗೆ ಒಂದು ವಾರ ಬರುತ್ತೆ, ಒಂದು ಮನೆಗೆ 1 ವಾರ 5 ದಿವಸ ಬರುತ್ತೆ ಅಷ್ಟೇ, ಒಂದು ಲೋಡು. ಆವಾಗ ಒಂದು ವಾರಕ್ಕೆ 2 ಲೋಡ್ ಹಾಕ್ಸ್ಕೊಬೇಕು. ಅಂದರೆ ಪ್ರತಿ ತಿಂಗಳು ನೀವು ಒಂದು 3,000-4,000 ಸಾವಿರ ನೀರಿಗೆ ಖರ್ಚು ಮಾಡ್ತೀರಾ? ಹಾಂ, ಹೌದು. ಸೊ ಇದು ಟ್ಯಾಂಕರ್ನಲ್ಲಿ ನೀರು ಹೊಡೆಸ್ಕೋತಾ ಇರುವಂಥ ಸಾರ್ವಜನಿಕರು ಹೇಳ್ತಿರುವಂಥ ಮಾತು. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.